ಗಿಲ್ಲಿ ಅವರ ಈ ಡೈಲಾಗ್ ನೋಡ್ತಾ ಇದ್ರೆ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರನೇ ಮಾಡಿದಾರಂತ ಅನ್ಸುತ್ತೆ. ಯಾರ್ಯಾರೆಲ್ಲ ಗಿಲ್ಲಿಗೋಸ್ಕರ ಈ ಸಿನಿಮಾ ನೋಡ್ತೀರಿ ಅವರೆಲ್ಲ ಒಂದು ಕಮೆಂಟ್ ಹಾಕಿ, ನಾವು ಗಿಲ್ಲಿಗೋಸ್ಕರ ನೋಡ್ತೀವಿ ಅಂತ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕೊಟ್ರೇಶ್. ಸ್ನೇಹಿತರೆ, ನಿನ್ನೆ ನಮ್ಮ ಡಿ ಬಾಸ್ ಅವರ ಹುಟ್ಟಹಬ್ಬದ ಪ್ರಯುಕ್ತ ಹಯಗ್ರೀವ ಸಿನಿಮಾದವರು ಒಂದು ಆಕ್ಷನ್ ಟೀಸರ್ ರಿಲೀಸ್ ಮಾಡಿದ್ರು. ಆ ಟೀಸರ್ ಸಾಕಾಗಿತ್ತು. ಆ ಟೀಸರ್ ಅಲ್ಲಿ ಏನಿತ್ತಂತ ನಿಮಗೆ ಹೇಳೋದಕ್ಕಿಂತ ಮೊದಲು, ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ಬರುತ್ತೆ. ಹಾಗೆ ನನ್ನ ಒಂದು ಈ ರಿವ್ಯೂ ಹೇಗಿದೆ ಅಂತ ಕಮೆಂಟ್ ಮಾಡಿ, ಅದ್ರ ಜೊತೆಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನೀವು ನಮಗೆ ಸಪೋರ್ಟ್ ಮಾಡಿದರೆ ನಾನು ಮುಂದೆ ಇನ್ನೂ ಕೆಲವು ವಿಡಿಯೋಗಳು ಮಾಡೋದಕ್ಕೆ ತುಂಬ ಸಹಕಾರಿಯಾಗುತ್ತೆ ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತೀನಿ. ಬನ್ನಿ ಈ ಒಂದು ಟೀಸರ್ ಬಗ್ಗೆ ಹೇಳ್ಕೊಂತ ಹೋಗ್ತೀನಿ. ಈ ಒಂದು ಹಯಗ್ರೀವ ಸಿನಿಮಾದ ಡೈರೆಕ್ಟರ್ ಬಂದ್ಬಿಟ್ಟು ನಮ್ಮ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನವರೇ ಆದ ರಘುಕುಮಾರ್ OR ಅಂತ. ಈ ರಘುಕುಮಾರ್ ಸರ್ ಅವರ ಇದು ಡೆಬ್ಯೂ ನಿರ್ದೇಶನದ ಸಿನಿಮಾ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾವತ್ತೂ ಒಬ್ಬ ಡೆಬ್ಯೂ ಡೈರೆಕ್ಟರ್ ಹೆಂಗಂದ್ರೆ ಏನಾರ ಒಂದು ಹೊಸ್ದಾಗಿ ಕೊಡಬೇಕು ನಾವು ಈ ಸಿನಿಮಾ ಇಂಡಸ್ಟ್ರಿಗೆ ಅಂತ ಕಾಯ್ತಾ ಇರ್ತಾರೆ, ಹಾತೊರಿತಾ ಇರ್ತಾರೆ. ಈ ಒಂದು ಟೀಸರ್ ನೋಡ್ತಾ ಇದ್ರೆ ನನಗೆ ಅನಿಸಿದ್ದು ಏನಪ್ಪ ಅಂದ್ರೆ ಏನೋ ಒಂಥರ ಪ್ರಾಮಿಸಿಂಗ್ ಆಗಿದೆ ಈ ಒಂದು ಟೀಸರ್ ಅಂತ. ಹಾಗೆ ಈ ಸಿನಿಮಾದ ನಾಯಕ ನಟರು ಬಂದ್ಬಿಟ್ಟು ಧನ್ವೀರ್ ಅವರು. ಧನ್ವೀರ್ ಅವರು ಈಗಾಗಲೇ ಹಲವಾರು ಸಿನಿಮಾಗಳನ್ನ ಮಾಡಿ ಅವೆಲ್ಲ ಸೂಪರ್ ಡೂಪರ್ ಹಿಟ್ ಆಗಿದವು. ಹಾಗೆ ಒಳ್ಳೆ ಅಭಿನಯನೂ ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿ ಧನ್ವೀರ್ ಅವರು ಈ ಒಂದು ಹಯಗ್ರೀವ ಸಿನಿಮಾದಲ್ಲಿ ಖಡಕ್ ಪೊಲೀಸ್ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದಾರೆ. ಅಂದಮೇಲೆ ಸಿನಿಮಾ ಯಾವ ರೇಂಜಿಗೆ ಇರ್ಬೋದು, ಡೈಲಾಗ್ಗಳು ಯಾವ ರೀತಿ ಇರ್ಬೋದು ಅಂತ ನೀವು ಜಸ್ಟ್ ಊಹೆ ಮಾಡ್ಕೊಳ್ಳಿ ಸಾಕು. ಹಾಗೆಯೇ ಈ ಒಂದು ಟೀಸರಲ್ಲಿ ಒಂದು ಫೈಟ್ ಸೀನ್ ಬರುತ್ತೆ. ಈ ಒಂದು ಫೈಟ್ ಸೀನಲ್ಲಿ ಕೆಲವರು ಫಾರಿನರ್ಸ್ ವಿಲನ್ಗಳು ಅಟ್ಸ್ಕೊಂಡು ಬರ್ತಾರೆ. ಬಂದಾಗ ಧನ್ವೀರ್ ಅವ್ರನ್ನ ಕೇಳ್ತಾರೆ, ಏ ಕೇಜ್ ಸ್ಟೇ ಹಿಯರ್ ಅಂತ ಹೇಳ್ತಾರೆ. ಅದಕ್ಕೆ ಗಿಲ್ಲಿ ಅವ್ರು ಹೇಳ್ತಾರೆ, ಏಯ್ ಸರಿಯಾಗಿ ಕಣ್ಣು ಬಿಟ್ಟು ನೋಡೋ ಈ ಕಟ್ಔಟ್ನ ಅಂತ ಹೇಳ್ತಾರೆ ಗಿಲ್ಲಿ ಅವರು. ಆ ಒಂದು ಫೈಟ್ ಸೀನ್ ಮುಗ್ದೋಗುತ್ತೆ. ಫೈಟ್ ಸೀನ್ ಮುಗ್ದೋದ್ಮೇಲೆ ಗಿಲ್ಲಿ ಅವರು ಹೇಳ್ತಾರೆ ವಿಲನ್ಗೆ, ಏಯ್ ಕಿಡ್ತರ ಕಾಣ್ತವನ ನಿಮ್ ಕಣ್ಣಿಗೆ ಅಂತ ಹೇಳ್ತಾರೆ. ಅಂದ್ರೆ ನನಗೆ ಅನ್ಸುತ್ತೆ ಈ ಸಿನಿಮಾದಲ್ಲಿ ಗಿಲ್ಲಿಯವರು ಒಂದು ಒಳ್ಳೆ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ ಅಂತ. ಯಾರ್ಯಾರೆಲ್ಲ ಗಿಲ್ಲಿಯವರ ಈ ಹಯಗ್ರೀವ ಸಿನಿಮಾ ನೋಡೋದಕ್ಕೆ ಕಾಯ್ತಾ ಇದ್ದೀರಾ ಕಮೆಂಟ್ ಮಾಡಿ ಸ್ನೇಹಿತರೆ. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಯಾಕಂದ್ರೆ ಗಿಲ್ಲಿ ಅವರು ಈಗಾಗಲೇ ಡೆವಿಲ್ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿ ಈಗಾಗಲೇ ಸಿಕ್ಕಾಪಟ್ಟೆ ವೈರಲ್ ಆಗಿದ್ರು. ಅವ್ರ ಪಾತ್ರ ಕೂಡ, ಅವ್ರ ಡೈಲಾಗ್ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈಗೂ ಕೂಡ ಈ ಹಯಗ್ರೀವ ಸಿನಿಮಾದ ಕೆಲವು ಡೈಲಾಗ್ ಇದಾವಲ್ಲ, ಇವೇ ವೈರಲ್ ಎಲ್ಲ ಆಗ್ತಾವ ಅಂತ ನನಗೆ ಅನಿಸ್ತಾ ಇದೆ. ಗಿಲ್ಲಿ ಅವರ ಈ ಡೈಲಾಗ್ ನೋಡ್ತಾ ಇದ್ರೆ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರನೇ ಮಾಡಿದಾರಂತ ಅನ್ಸುತ್ತೆ. ಈ ಒಂದು ಹಯಗ್ರೀವ ಸಿನಿಮಾ ಇದೇ ಫೆಬ್ರವರಿ 27ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಯಾರ್ಯಾರೆಲ್ಲ ಗಿಲ್ಲಿಗೋಸ್ಕರ ಈ ಸಿನಿಮಾ ನೋಡ್ತೀರಿ ಅವರೆಲ್ಲ ಒಂದು ಕಮೆಂಟ್ ಹಾಕಿ, ನಾವು ಗಿಲ್ಲಿಗೋಸ್ಕರ ನೋಡ್ತೀವಿ ಅಂತ. ಯಾರ್ಯಾರೆಲ್ಲ ಧನ್ವೀರ್ ಅವರಿಗೋಸ್ಕರ ಸಿನಿಮಾ ನೋಡ್ತೀರಾ ಅವರೆಲ್ಲ ಧನ್ವೀರ್ ಅಂತಂದೇಳಿ ಕಮೆಂಟ್ ಹಾಕಿ. ಈ ಒಂದು ಸಿನಿಮಾನ ತಪ್ಪದೆ ಚಿತ್ರಮಂದಿರದಲ್ಲಿ ಹೋಗಿ ಈ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ಗಿಲ್ಲಿ ನಟ ಅವರಿಗೂ ಧನ್ವೀರ್ ಅವರಿಗೂ ಹಾರೈಸಿ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ತುಮಕೂರಿನ ಕೊರಟಗೆರೆ ಅವರಾದ ಡೈರೆಕ್ಟರ್ ರಘುಕುಮಾರ್ OR ಅವರಿಗೂ ಕೂಡ ಒಂದು ಯಶಸ್ಸು ತಂದು ಕೊಡ್ಲಿ, ಮುಂದೆ ಇನ್ನೂ ಒಳ್ಳೊಳ್ಳೆ ಸಿನಿಮಾನ ನಿರ್ದೇಶನ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನವರಾದ ರಘುಕುಮಾರ್ OR ಅವರ ಮೊಟ್ಟ ಮೊದಲನೆಯ ನಿರ್ದೇಶನದ ಸಿನಿಮಾಗೆ ನೀವೆಲ್ಲ ಸಪೋರ್ಟ್ ಮಾಡಿದ್ರಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರದಲ್ಲಿ ಹೋಗಿ ಈ ಸಿನಿಮಾವನ್ನು ನೋಡಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಜೈ ಕರ್ನಾಟಕ.